ದೇವರು ಸರ್ವಶಕ್ತನು. ಇವತ್ತಿನ ಕಲಿಯುವಿಕೆಗೆ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ. ಪ್ರಾಚೀನ ಮತ್ತು ಶಿಲಾಯುಗದ ಅಂದರೆ ಮೋಶೆ ಮತ್ತು ದಾವೀದನ ಕಾಲದ ಹೀಬ್ರೂ ಚಿತ್ರಲಿಪಿಗಳ ಕುರಿತಾಗಿ ನಾವು ಇವತ್ತು ಕಲಿಯಲಿಕ್ಕಿದ್ದೇವೆ. ಜೊತೆಗೆ ಆಧುನಿಕ ಲಿಪಿಯ ಕುರಿತಾಗಿಯೂ ನಾವು ಇವತ್ತು ಕಲಿಯಲಿಕ್ಕಿದ್ದೇವೆ. ಹಾಗಾದರೆ ತಡ ಮಾಡುವುದು ಬೇಡ, ಪ್ರಾರಂಭ ಮಾಡೋಣ. ಲಿಖಿತ ಹೀಬ್ರೂ ಭಾಷೆಯ 3 ರೂಪಗಳು ಯಾವುವೆಂದರೆ, ಮೊದಲನೆಯದಾಗಿ ಮೋಶೆಯ ಕಾಲದ ಹೀಬ್ರೂ ಚಿತ್ರಲಿಪಿ, ಎರಡನೆಯದಾಗಿ ದಾವೀದನ ಕಾಲದ ಹೀಬ್ರೂ ಚಿತ್ರಲಿಪಿ, ಮೂರನೆಯದಾಗಿ ಆಧುನಿಕ ಅಂದರೆ ಇವತ್ತಿನ ದಿನದಲ್ಲಿ ಇರುವಂತಹ ಲಿಪಿ. ಇವತ್ತಿನ ಎಪಿಸೋಡಿನಲ್ಲಿ ಹೀಬ್ರೂ ಅಕ್ಷರಮಾಲೆಯ 8ನೆಯ ಅಕ್ಷರವಾದ ಹೆಟ್ ಅಥವಾ ಹೆಟ್ ಅಕ್ಷರದ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ. ಇದಾಗಿದೆ ಹೀಬ್ರೂ ಅಕ್ಷರಮಾಲೆಯ 8ನೆಯ ಅಕ್ಷರ. ಈ ಅಕ್ಷರವು ಹ ಅಥವಾ ಖ ಸೌಂಡನ್ನು ಕೊಡುತ್ತದೆ. ಅಕ್ಷರದ ಪ್ರಾಚೀನ ಚಿತ್ರಲಿಪಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ಗುಡಾರ ಗೋಡೆ ಅಥವಾ ಬೇಲಿಯನ್ನು ಸೂಚಿಸುವಂಥ ಚಿತ್ರಲಿಪಿಯಾಗಿದೆ. ಈ ಚಿತ್ರಲಿಪಿಗೆ ಸಂಬಂಧಪಟ್ಟಂತಹ ಇನ್ನೂ ಇತರ ಅರ್ಥಗಳನ್ನು ನಾವು ನೋಡುವುದಾದರೆ, ಮೊದಲಿಗೆ ಪ್ರತ್ಯೇಕಿಸುವಿಕೆ, ಸುತ್ತುವರಿಸು, ರಕ್ಷಿಸು, ಗುಡಾರ ಗೋಡೆ ಇತ್ಯಾದಿ. ಈ ಚಿತ್ರಲಿಪಿಯ ಸಂಖ್ಯಾ ಮೌಲ್ಯವನ್ನು ನಾವು ನೋಡುವುದಾದರೆ, ಇದರ ಸಂಖ್ಯಾ ಮೌಲ್ಯವು 8 ಆಗಿದೆ. ಶಿಲಾಯುಗದ ಕಾಲಕ್ಕೆ ನಾವು ಬರುವುದಾದರೆ, ಇದಾಗಿದೆ ಶಿಲಾಯುಗದ ಚಿತ್ರಲಿಪಿ ಅಂದರೆ ದಾವೀದನ ಕಾಲದ ಚಿತ್ರಲಿಪಿ. ಮುಂದೆ ನಾವು ಆಧುನಿಕ ಲಿಪಿಯ ಕಡೆಗೆ ಗಮನ ಹರಿಸೋಣ. ಇದಾಗಿದೆ ಆಧುನಿಕ ಲಿಪಿ. ಈ ಅಕ್ಷರವು ನೋಡಲು ಹೇ ಅಕ್ಷರದ ಹಾಗೆ ಕಂಡರೂ ಕೂಡ ಸ್ವಲ್ಪ ವಿಭಿನ್ನತೆಯನ್ನು ಹೊಂದಿದೆ. ಈ ಅಕ್ಷರದಿಂದ ಪ್ರಾರಂಭವಾಗುವ ಕೆಲವು ಪದಗಳನ್ನು ನಾವು ನೋಡೋಣ. ಮೊದಲಿಗೆ ಖಾಲೇಬ್ ಅಥವಾ ಹಾಲೇಬ್ ಅಂದರೆ ಹಾಲು. ಎರಡನೆಯದಾಗಿ ಖಾಮೇಮ್ ಅಂದರೆ ಬಿಸಿ. ಮೂರನೆಯದಾಗಿ ಹಾಲೋನ್ ಅಥವಾ ಖಾಲೋನ್ ಅಂದರೆ ಕಿಟಕಿ. ಮತ್ತೊಂದಾವರ್ತಿ ನಾವು ಈ ಅಕ್ಷರವನ್ನು ಗಮನಿಸೋಣ. ಮೊದಲಿಗೆ ಪ್ರಾಚೀನ ಚಿತ್ರಲಿಪಿ, ಎರಡನೆಯದಾಗಿ ಶಿಲಾಯುಗದ ಚಿತ್ರಲಿಪಿ, ಮೂರನೆಯದಾಗಿ ಆಧುನಿಕ ಚಿತ್ರಲಿಪಿ. ಈ ಚಿತ್ರಲಿಪಿಯೊಂದಿಗೆ ನೀವು ತುಂಬ ಆನಂದಿಸಿದ್ದೀರೆಂದು ನಾನು ಭಾವಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ಹೊಸ ಅಕ್ಷರದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶಾಲೋಮ್. ಧನ್ಯವಾದಗಳು.